ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಸನಗೌಡ ಪಾಟೀಲ್ ಯತ್ನಾಳ್ ನಮಗೆ ಹಿಂದೂ ವಿರೋಧಿ ಅಂತಾರೆ. ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಕೇಳುವವರು ಲಿಂಗಾಯತ ಸಮಾಜಕ್ಕೆ ಯಾಕೆ ಕೇಳ್ತಾ ಇಲ್ಲ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಯತ್ನಾಳರು ತಮಗೆ ಬೇಕಾದ ರೀತಿಯಲ್ಲಿ ಮಾತನಾಡುತ್ತಾರೆ. ಅವರ ಮಾತಿನ ಬೆಲೆ ಹಿಡಿತ ಇರಬೇಕು ಅಂತ ವಾಗ್ದಾಳಿ ಮಾಡಿದರು. ಅವ್ರು ಏನ್ ಬೇಕಿದ್ ಹೇಳ್ಬೋದು. ಸೊ ನೀವು ಕ್ಯಾರಿ ಮಾಡಕ್ ಅಲ್ಲಿಗೆ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ. ಅವರು ಹಿಂದೂಗಳ ವಿರೋಧಿ, ಒಳ ಜಗಳ, ಈಗ ಯಾವಾಗ್ಲೂ ಈ ಡೆಮೋಕ್ರಸಿನಲ್ಲಿ ಎಲ್ಲರೂ ಅವ್ರಿಗೆ ಏನ್ ಬೇಕೋ ಅವ್ರು ಕೇಳ್ತಾನೆ ಇದಾರೆ. ಈಗ ಉಲ್ಟಾ ಹೇಳ್ಕಂತ ನಾವು ಕೇಳ್ಬೋದು. ಈಗ ಪಂಚಮಶಾಲಿ ಏನ್ ಕೇಳ್ತಾರೆ ಮತ್ತೆ ಇನ್ನ ಲಿಂಗಾಯತ್ ಸಮಾಜದಂಗೆ, ಇನ್ನ ಲಿಂಗಾಯತ್ ಸಮಾಜದೇನ್ ಬೇಡ, ಹಂಗ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬೋದಾ? ಈ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ, ಪಂಚಮಶಾಲಿ ಅಂತ ನೀವ್ ಹೇಳ್ತೀರಿ, ಹಿಂದೂ ಅಂತ ನೀವ್ ಹೇಳ್ತೀರಿ. ಇದು ಎಂಡ್ಲೆಸ್ ರೀ. ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಷನ್ ಇದೆ. ಬರ್ಬೋದು, ಹೋರಾಟ ಮಾಡ್ಬೋದು, ಕೇಳ್ಬೋದು. ಅದಕ್ಕೆ ಒಂದಕ್ಕೊಂದು ಹಿಂಗೇನೋ ಡಿಫರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಟೋಪಿ ಹಾಕಿ ಮಾತಾಡಿದಾಗ ಏನ್ ಅರ್ಥ ಏನಿದೆ? ನಾವು ವಿ ಆರ್ ಆಲ್ ಇಂಡಿಯನ್ಸ್ ಓನ್ಲಿ. ಬೇಸಿಕಲಿ ನಾವು ಬಿಜೆಪಿಯವರಾಗಿರ್ಲಿ, ಕಾಂಗ್ರೆಸ್ನವರಾಗಿರ್ಲಿ, ಎಲ್ಲಾ ಪಾರ್ಟಿಯವ್ರು ನಾವೇನ್ ದೇಶದವರಲ್ವಾ? ಈ ದೇಶ ಬಿಟ್ಟು ಹೊರಗ್ನವರಿದೀವಾ? ಇನ್ 70 ವರ್ಷದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಇರಲಿಲ್ವಾ? ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.